ಈ ಬೆಟ್ಟ ಗಂಗ ಅರಸರ ಕಾಲದಿಂದಲೂ ಸುಪ್ರಸಿದ್ಧವಾದ ಬೆಟ್ಟ. ಈ ಬೆಟ್ಟ ಸುಮಾರು 1400 ಮೀಟರ್ ಎತ್ತರದ ಹೈಟ್ ಇರೋ ಬೆಟ್ಟ. ಯಾವುದು ಆ ಬೆಟ್ಟ? ಬನ್ರಿ ನೋಡೋಣ ಅಂತ. ಆನಂದ್ ಅನ್ಫಿಲ್ಟರ್ಡ್ ಬ್ಲಾಗ್. ನಮಸ್ಕಾರ ರೀ ಎಲ್ಲರಿಗೂ. ಬಹಳ ದಿನ ಆದ ನಂತರ ವಿಡಿಯೋ ಸ್ಟಾರ್ಟ್ ಮಾಡಿದೆನು. ಇವತ್ತು ಒಂದ್ ಜಾಗಕ್ಕೆ ಹೊಂಟಿದ್ದೇನು, ಅಂದ್ರೆ ಒಂದ್ ಮುಖ್ಯವಾದ ಕಾರ್ಯಕ್ರಮ ಇದೆ, ಹೊಂಟಿದ್ದೇನೆ. ಸೊ ಬರ್ರಿ ಏನ್ ಕಾರ್ಯಕ್ರಮ, ಎಲ್ಲಿ ಹೊಂಟಿದ್ದೇನೆ ಅಂತ ಹೇಳಿ ತೋರಿಸ್ತೇನೆ. ನಂದಿ ಹಿಲ್ಸಿಗೆ ಬಂದು ಇಳ್ಕೊಂಡೇನಿ ಇವಾಗ. ಸೊ ಫಸ್ಟ್ ಬಂತನ ಟಿಕೆಟ್ ತಗೊಂಡ್ಬಿಟ್ನಿ. ಒಬ್ಬ ಪರ್ಸನ್ ಒಂದ್ ಬೈಕಿಗೆ ಟೋಟಲ್ 50 ರೂಪಾಯಿ ತಗೋತಾರ. ಈ ಥಂಡ್ಯಾಗ ಅರ್ಜೆಂಟ್ ಮೂತ್ರ ವಿಸರ್ಜನೆ ಮಾಡ್ಬೇಕನ್ಸೈತಿ. ಎಸ್ ಗೈಸ್, ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಇವತ್ತು ನಾನ್ ಬಂದಿದ್ದೇನು ನಂದಿ ಹಿಲ್ಸ್ಗೆ. ಬಟ್ ಕ್ಲೈಮೇಟ್ ಹೆಂಗಿದೆ ನೋಡ್ರಿ, ಸಖತ್ತಾಗಿದೆ. ಒಬ್ನ ಬಂದನು, ಯಾವ ಕಡೆ ಹೋಗ್ಬೇಕು ಏನ್ ನೋಡ್ಬೇಕು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದನು. ಸೊ ಬರ್ರಿ ನಾ ಏನೇನ್ ನೋಡ್ತೇನೋ ಅದ ನಿಮಗೂ ತೋರಿಸ್ತೇನಂತ. ವ್ಯೂ ಪಾಯಿಂಟ್ ನೋಡ್ರಿ, ಎಲ್ಲಿ ನೋಡಿದ್ರು ನಿಮಗ ಫುಲ್ ಫಾಗ್ ಆಗಿ ಬಿಟ್ಟಿದ, ಏನೂ ಕಾಣಿಸತ್ತೆ ಇಲ್ಲ. ಇಲ್ಲೆಲ್ಲ ಕೆಳಗಡೆ ನಿಂತ್ಕೊಂಡ್ ಫೋಟೋ ಶೂಟ್ ಎಲ್ಲ ಮಾಡತ್ತಿದಾರ, ಬಟ್ ಅವ್ರು ಯಾರು ಕಾಣತೇ ಇಲ್ಲ. ವ್ಯೂ ಕಾಣೋದಿಲ್ಲ, ಅಷ್ಟು ಕೆಟ್ಟ ಫಾಗ್ ಇದೆ. ನಂದಿ ಹಿಲ್ಸಿಗೆ ಬರೋದ್ರೊಳಗ ಒಂದ್ 6 ಗಂಟೆ ಮ್ಯಾಗ ಟೈಮ್ ಆಗಿ ಹೋಗಿತ್ತು. ಸೂರ್ಯ ಬಂದ್ಬಿಡ್ತಾನೇನೋ, ಸನ್ರೈಸ್ ಪಾಯಿಂಟ್ ಸಿಗೋದಿಲ್ಲೇನೋ ನೋಡಕಂತ ಅನ್ಕೊಂಡ ಸೀದಾ ಬನ್ನಿ. ಬಟ್ ಇಲ್ಲಿ ಬಂದ್ ನೋಡ್ತೇನು ಸೂರ್ಯ ಇಲ್ಲಿ ಮಧ್ಯಾಹ್ನ 1 ಗಂಟೆ ಆದ್ರೂ ಬರ್ತಾನೋ ಇಲ್ಲೋ ಅಂತ ಹೇಳಿ ಡೌಟ್ ಆಗಿಬಿಟ್ಟಿದೆ ನನಗ. ಯಾಕಂದ್ರ ಕ್ಲೈಮೇಟ್ ನೀವ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ನಾನಂತೂ ಇಲ್ಲಿ ಫಸ್ಟ್ ಟೈಮ್ ಬಂದೇನು, ಎಲ್ಲಿ ಹೋಗೋದಂತ ನಮಗೂ ಗೊತ್ತಿಲ್ಲ. ಎಲ್ಲಾರು ಹೊಂಟಿದವರು ಫಾಲೋ ಮಾಡತ್ತಿದ್ದನು, ಅವ್ರು ಎಲ್ಲಿಗೆ ಹೊಂಟಿದ್ರು, ನಾ ಎಲ್ಲಿಗೆ ಹೋಗ್ತೇನೋ ಅಂತ ಹೇಳಿ ನೋಡೋಣ ಅಂತ. ಯಾವ ತರ ಕ್ಲೈಮೇಟ್ ಇದೆ ಅಂತ ನೋಡ್ಬೋದು ನೀವು. ಫುಲ್ ಎಲ್ಲ ಫಾಗ್ ತುಂಬಿದೆ. ಮೈ ಮ್ಯಾಗೆಲ್ಲ ಮಳಿ ಬರತ್ತಿಲ್ಲ, ಬಟ್ ಆ ಫಾಗ್ ಗಿಡದ ತಪ್ಪಲ್ ಮ್ಯಾಗ ಬಿದ್ದು ಅದನ್ನ ನೀರಾಗಿ ಮೈ ಮ್ಯಾಗ ಬೀಳತ್ತಿದ. ಫುಲ್ ತರ ಮಳಿ ಬರೋದಿದೆ ಏನೋ ಅನ್ನೋ ತರ ಫೀಲ್ ಆಗತ್ತಿದ. ಚಲೋ ಏಜ್ ಇದ್ದು ನಮ್ ಮನ್ಯಾಗ ಬಿಡ ಅಂತ ಹೇಳಿ, ಇಲ್ಲಾಂದ್ರ ನಂಗೆ ತಿರುಗಾಡಕ್ ಹೊರಗೆ ಬರೋದು ಇಷ್ಟ ಇಲ್ಲ ಅಂತ ಹೇಳಿ ನಾವ್ರ ಯಾರು ಇರ್ಲಿಲ್ಲ. ಇವ್ರ ನೋಡಿ ಕಲೀರಿ, ಸ್ವಲ್ಪ ಹೊರಗ್ ಬರ್ರಿ. ಇಲ್ಲಿ ಮುಂದ್ ಹೊಂಟಿದಾರ, ಅವ್ರ ನೋಡಲ್ಲ, ಇಲ್ಲಿದಾರ ನೋಡಿ, ಇವ್ರ ನೋಡಿ ಕಲೀರಿ. ಎಷ್ಟ್ ವಯಸ್ಸಾಗೈತಿ, ಇನ್ನೂ ನಡ್ಯಾಕ್ ಆಗತ್ತಿಲ್ಲ ಅವ್ರಿಗೆ, ಆದ್ರೂ ಪಾಪ ನೋಡ್ರಿ ಒಬ್ರನ್ನೊಬ್ರನ್ನ ಕೈ ಹಿಡ್ಕೊಂಡು ಬಂದಾರ. ಬಟ್ ಅದು ಒಂದು ಲೈಫ್ ಎಂಜಾಯ್ ಮಾಡ್ಬೇಕಂತ ಹೇಳಿ ಬಂದಾರ. ಇಲ್ಲಿ ನೋಡ್ರಿ ರೀಲ್ಸ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಮೇ ಬಿ ಅನ್ಸುತ್ತೆ. ನೋಡ್ರಿ ಈ ಜಾಗ ಫ್ಯಾಮಿಲಿದವ್ರಿಗೆ, ಲವರ್ಸ್ಗೆ, ಕಪಲ್ಸ್ಗೆ ಮಸ್ತ್ ಇದೆ ಸ್ಪಾಟ್. ನಮ್ಮಂತವ್ರಿಗೆಲ್ಲ ನಮಗೂ ಮಸ್ತ್ ಇದೆ ಬಿಡು, ನಮ್ಗೇನಾಗಿದೆ ಎಂಜಾಯ್ ಮಾಡ್ಬೋದು ಆರಾಮಾಗಿ ಬಂದ. ಇಲ್ಲ ಈ ಜಾಗಕ್ ಬಂದ ನಂತರ ಮಂದಿ 3 ಕಡೆ ಹೊಂಟು, ನನಗೆ ಯಾವ ಕಡೆ ಹೋಗೋದಂತ ಗೊತ್ತಾಗತ್ತಿಲ್ಲ. ನಾವ ರೈಟ್ ಟರ್ನ್ ತಗೊಂಡ ಈ ಕಡೆ ಹೊಂಟೇವ ಈಗ. ಬರ್ರಿ ಇಲ್ಲಿ ಏನಿದೆ ಅಂತ ನೋಡೋಣ. ಚಿಕ್ಕ ಚಿಕ್ಕ ಗುಡಿಗಳು, ಚಿಕ್ಕ ಚಿಕ್ಕ ಮೆಟ್ಲುಗಳು, ಆದ್ರೂ ನಮಗ್ ಹತ್ತಕ್ ಆಗತ್ತಿಲ್ಲ, ದಾಪ್ ಹತ್ತತ್ತಿದೆ. ಈ ನಂದಿನಿದವ್ರಿಗೆ ಎಲ್ಲಿ ಹೋದ್ರು ಜಾಗ ಸಾಲತ್ತಿಲ್ಲ. ನಾವು ಎಲ್ಲಿ ನೋಡ್ತಾರೆ ಅಲ್ಲಿ ನಂದಿನಿ ಆಂಟಿ ಇದ್ದಾಳೆ. ಸುತ್ತಮುತ್ತ ಸಾವಿರಾರು ಮಂದಿ ಇದ್ದಿ, ಖರೆ ನಿಯರ್ ಇದ್ದಾರ ಅಷ್ಟೇ ಕಾಣತ್ತಾರ, ದೂರ ಇದ್ದವ್ರು ಯಾರು ಕಾಣತ್ತಿಲ್ಲ. ವಿಡಿಯೋ ಶೂಟಿಂಗ್ ನಡೆದಿದೆ. ಡೈರೆಕ್ಟರ್ ಕಮ್ ಆಕ್ಟರ್ಸ್ ಎಲ್ಲರೂ ಬಂದ್ಬಿಟ್ಟಾರ. ಇಲ್ಲಿ ಟೆಂಪಲ್ ಇದನೋ ಏನಿದನೋ ಗೊತ್ತಿಲ್ಲ, ದೇವ್ರ ಹಾಡ ಹಚ್ಚಿದಾರು. ನಾವು ಇಂತ ತಂಡ್ಯಾಗ ಯಾರೋ ಐಸ್ ಕ್ರೀಮ್ ತಿನ್ನೋದ್ರ ಮಾರಾಯ. ಸೊ ಬರ್ರಿ, ಇಲ್ಲಿ ಯಾವ್ದೋ ಟೆಂಪಲ್ ಇದೆ, ಫಸ್ಟ್ ಹೋಗಿ ದೇವ್ರಿಗೆ ಕಾಲ್ ಬಿದ್ದು ಬರೋಂತ ಹಳೆಗಾಲದ ಗುಡಿ ಇದೆ ಅನ್ಸುತ್ತೆ. ಯಾವ ದೇವ್ರ ಗುಡಿ ಅಂತ ಗೊತ್ತಿಲ್ಲ. ದೇವಾಲಯಕ್ಕೆ ದಾರಿ ಈ ಕಡೆ ತೋರಿಸಿದಾರು. ಈ ಕಡೆ ಹೋಗೋಣ. ಗಂಟಿ ಬಾರ್ಸತ್ತಿದಾರು ಒಳಗ್ ಗುಡಿಯಾಗ, ಅಂದ್ರ ಪೂಜೆ ಮಾಡತ್ತಿದಾರ ಇವಾಗ ಅನ್ಸುತ್ತೆ. ಯಾವ ದೇವ್ರ ಗುಡಿ ಒಳಗಡೆ ಫೋಟೋ ಪೂಜಾ ಅದು ಇದು ಇಲ್ಲ ಅನ್ಸುತ್ತೆ. ಮೇ ಬಿ ಶ್ರೀ ಯೋಗಿ ನಂದೇಶ್ವರ ಸ್ವಾಮಿ ಟೆಂಪಲ್
ಬರ್ರಿ ಒಳಗಡೆ ಹೋಗೋಣ. ದೇವ್ರೆ ಕಾಪಾಡಪ್ಪ. ಫೈನಲಿ ದೇವ್ರ ದರ್ಶನ ಮುಗೀತು. ಹೊರಗೆ ಸ್ಪಾಟ್ ನೋಡಕ್ ಬಂದಿರೋ ಮಂದಿನ ನೋಡ್ರ ಎಷ್ಟೋ ಸಾವಿರ ಗಟ್ಲೆ ಮಂದಿ ಬಂದಿದೆ. ಗುಡಿ ಒಳಗೆ 10 ಮಂದಿ ಇದಾರೆ ಅಷ್ಟು. ಗೊತ್ತೈತೆ ಅವರೆಲ್ಲ ಸ್ಪಾಟ್ ನೋಡಕ್ ಬಂದರು, ಗುಡಿಗೆ ಬಂದಿಲ್ಲ ಅಂತ ಹೇಳಿ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಇವತ್ತು. ಆ್ಯಕ್ಚುಲಿ ನಾ ಬಂದಿರೋದು ಫ್ರೈಡೇ, ಶನಿವಾರ ರವಿವಾರ ಜಾಸ್ತಿ ಜನ ಬರ್ತಾರೆ. ಹಿಂಗಿದ್ದಾಗ ನೀವು ಏನು ನೋಡಾರ? ಏನು ನೋಡೋದು ನೋಡ್ರಲ್ಲೆಲ್ಲ ಕೆಳಗೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಾರು, ಫೋಟೋ ಶೂಟ್ ಮಾಡೋದಾರು. ಇಲ್ಲಿಗೆ ಬಂದ್ರೆ ನಿಮಗೆ ಎಲ್ಲಾನು ಸಿಗುತ್ತ, ಊಟ, ನಾಷ್ಟ, ಜ್ಯೂಸ, ಫ್ರೂಟ್ಸ್ ಎಲ್ಲಾನು ಸಿಗುತ್ತ. ನಾ ಅನ್ಕೊಂಡೆ ವೈನ್ ಸಿಗುತ್ತ ಅಂತ ಹೇಳಿ. ನಾ ಏನ್ ಕುಡಿಯೋದಿಲ್ಲ, ಬಟ್ ಅನ್ಕೊಂಡೆ ಅಷ್ಟ. ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಲ್ಲಿರೋ ಒಂದು ಸುಪ್ರಸಿದ್ಧ ಪ್ರವಾಸಿ ಸ್ಥಾನ. ಇದು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ದೂರ ಇದೆ. ಇದು ಎಷ್ಟು ಹೈಟ್ ಇದೆ ಅಂತ ಹೇಳಿ ಅಂದ್ರ, ಸಮುದ್ರ ಪಾತಾಳದಿಂದ ಸಮುದ್ರ ಹೈಟ್ ಅಂದ್ರ ಸುಮಾರು 1400ರಿಂದ 1500 ಮೀಟರ್ ಹೈಟ್ ಇದೆ ಅಂತ ಹೇಳ್ತಾರ. ಆಮೇಲೆ ಮೊದಲಿದ್ನ ಗಂಗಾ ಅರಸರ ಆಳ್ವಿಕೆ ಕಾಲದಲ್ಲಿ ಇದೊಂದು ಪ್ರಮುಖ ಸ್ಥಳ ಆಗಿತ್ತು. ಇವಾಗೂ ಪ್ರಮುಖ ಸ್ಥಳ ಇದೆ, ಬಟ್ ಆ ಟೈಮಲ್ಲಿ ಗಂಗಾ ಅರಸರು ಜಾಸ್ತಿ ಇಲ್ಲಿ ಇರ್ತಿದ್ರಂತ. ಅದಾದ ನಂತರ ಟಿಪ್ಪು ಸುಲ್ತಾನ್ ಏನಿದಾನಲ್ಲ, ಅವನು ಇದನ್ನ ಬೇಸಿಗೆ ಕಾಲದಾಗ ಜಾಸ್ತಿ ಇಲ್ಲಿ ಬಂದು ವಾಸ ಮಾಡ್ತಿದ್ರಂತ. ಸೊ ಅಷ್ಟು ತಂಪಿದೆ ಇಲ್ಲಿ ಕ್ಲೈಮೇಟ್. ಆಮೇಲೆ ಏನಂದ್ರೆ ಇಲ್ಲಿ ಒಂದು ಅಮೃತ ಸರೋವರ ಅಂತ ಒಂದು ಕೊಳ ಇದೆ. ಗೊತ್ತಿಲ್ಲ ನಂಗೆ ಎಲ್ಲಿದೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನೋಡ್ತೇನೆ, ಸಿಕ್ಕ್ರ ನಿಮಗ್ ತೋರಿಸ್ತೇನೆ. ಸೊ ಇದನ್ನ ಮೊದಲು ನಂದಿ ದುರ್ಗ ಅಂತ ಹೇಳಿ ಕರಿತಿದ್ರಂತ. ಇಲ್ಲಿ ಭೋಗಿ ನಂದೀಶ ಅನ್ನೋ ಒಂದು ಟೆಂಪಲ್ ಇದೆ, ಅಂದ್ರೆ ನಂದಿ ಒಂದು ಟೆಂಪಲ್ ಇದೆ. ಸೊ ಇದನ್ನ ಮೊದಲು ನಂದಿ ದುರ್ಗ ಅಂತ ಹೇಳಿ ಕರಿತಿದ್ರಂತ. ಅದು ಹೋಗಿ ಇವಾಗ ನಂದಿ ಹಿಲ್ಸ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಇಷ್ಟು ನನಗಿರೋ ಇನ್ಫಾರ್ಮೇಶನ್. ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನಾದ್ರು ಗೊತ್ತಿದ್ರು ಹೇಳ್ರಿ. ಕ್ಲೈಮೇಟ್ ಅಂತೂ ಮಸ್ತ್ ಇದೆ. ಆಗಿನ ಕಾಲದಾಗ ಅರಸರೆಲ್ಲ ಯಾಕೆ ಈ ಪ್ಲೇಸ್ ಇಲ್ಲಿ ಯಾಕೆ ಇರಕ್ ಇಷ್ಟಪಡ್ತೀರ ಅನ್ನೋದು ನಿಮಗೆ ಈ ಕ್ಲೈಮೇಟ್ ನೋಡಿದ್ರನ ಗೊತ್ತಾಗುತ್ತೆ. ನೋಡ್ರಿ ಹೆಂಗಿದೆ. ಮಳೆಗಾಲ ಒಳಗ ಈ ತರ ಇರೋದು ಕಾಮನ್, ಬಟ್ ಹೊರಗಡೆ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕ್ಲೈಮೇಟ್ ಯಾವ ತರ ಇದೆ ಅಂತ. ಯಾಕಂದ್ರೆ ಈ ವರ್ಷ ಮಳಿನೂ ಇಲ್ಲ. ಅಂತ ಸ್ಥಿತಿ ಒಳಗು ಈ ತರ ಒಂದ್ ಕ್ಲೈಮೇಟ್ ಇದೆ ಅಂದ್ರೆ ಬೇಸಿಗೆ ಕಾಲದೊಳಗು ಸಖತ್ತಾಗಿರುತ್ತ ಅನ್ಕೋತೇನು. ಇವಾಗ ಜನರೇಷನ್ ಹೋಯ್ತು, ಕಾಲ್ ಹೋಯ್ತು, ಎಲ್ಲಾ ಹಾಳಾಗತ್ತಿದೆ, ನೇಚರು ಹಾಳಾಗತ್ತಿದೆ. ಬಟ್ ಆಗಿನ ಕಾಲದೊಳಗೆ ಈ ಜಾಗ ಹೆಂಗಿರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೋರಿ ಜಸ್ಟ್. ಸೊ ಆಗಿನ ಕಾಲದಾಗ ರಾಜರೆಲ್ಲ ಯೂಸ್ ಮಾಡಿದ್ರು. ಇಲ್ಲಿ ಬ್ಯಾಸಿಗೆ ಕಾಲದಾಗ ಬಂದು ನಿಂತು ಇರ್ತಿದ್ರಂದ್ರ ಜಾಗ ಹಂಗಿದೆ ಇದ್ದಿರಬಹುದು. ಈಗ ನಾನು ಅಮೃತ ಸರೋವರ ಕೊಳಕ್ ಹೋಗ್ಬೇಕಂತ ಹೇಳಿ ಹೊಂಟಿದ್ದೇನು. ಆಕ್ಚುಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲೇ ಇದೆ ಅಂತ ಗೊತ್ತು, ಬಟ್ ಪರ್ಫೆಕ್ಟ್ ಆಗಿರೋ ಲೊಕೇಶನ್ ಗೊತ್ತಿಲ್ಲ. ಅದನ್ನು ಕೂಡ ಗೂಗಲ್ ಮ್ಯಾಪ್ ಹಾಕೊಂಡು ಹೊಂಟಿದ್ದೇನು.
ಬರುವಾಗ ಸುಮಾರು ಸಲ ನಂಗ ರೋಡ್ ಸಮಸ್ಯೆ ಆಯ್ತು ಗೂಗಲ್ ನೋಡ್ಕೊಂಡ್ ಬಂದಿರೋದ್ರಿಂದ. ಬಟ್ ಗೊತ್ತಿಲ್ಲ, ಇಲ್ಲಿ ನನಗೆ ಯಾರು ಗೊತ್ತಿಲ್ಲ, ಜಾಗನು ಹೊಸಾದ. ಸೊ ನೋಡೋಣ ಬರ್ರಿ ಎಲ್ಲಿಗೆ ಹೋಗ್ತೇನಂತ ಹೇಳಿ. ಹೋದ್ರ ಕರೆಕ್ಟ್ ಸ್ಪಾಟಿಗೆ ಹೋದ್ರೆ ನಿಮ್ಗೆ ಸ್ಪಾಟ್ ತೋರಿಸ್ತೆ. ಸ್ಪಾಟ್ ಹೆಂಗಿದೆ ಅಂದ್ರೆ ಖರೆ ಸತ್ಯವಾಗಿ ಹೇಳ್ತೇನೆ ನಿಮ್ಗ, ಒಂದ್ಸಲ ಜೀವನದಾಗ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಇಲ್ಲಿ ನೋಡ್ರಿ, ಟವರ್ ಇದೆ. ಒಂದ್ ಬಾಳ ಅಂದ್ರ ಒಂದ್ 20 ಹೆಜ್ಜೆ ಇದೆ ಅಷ್ಟ ಕಾಣತಿಲ್ಲ. ಅಂದ್ರೆ ಇದೆ ಬಟ್ ಲೈಟ್ ಆಗಿ ಈ ತರ ಕಾಣತಿದ. ಆ ತರ ಇದಪ್ಪ ಅಂದ್ರೆ ಇಲ್ಲಿಂದ ಆಕ್ಚುಲಿ ಅಲ್ಲಿ ಮಂದಿ ಇದಾರ, ಬಟ್ ನನ್ ಕಣ್ಣಿಗೆ ಕಾಣತಿಲ್ಲ. ಲೈಕ್ ಕ್ಯಾಮ್ರಾ ಒಳಗೂ ಕಾಣತಿಲ್ಲ. ನೋಡ್ರಿ ನಿಮ್ಗೆ ಝೂಮ್ ಆಗಿ ತೋರಿಸ್ತೇನು. ಹಾ ನೋಡ್ರಿ ಅಲ್ಲಿ ಯಾವ ತರ ಫಾಗ್ ಇದೆ ಅಂದ್ರೆ ಅಷ್ಟು ಫುಲ್ ಮುಂದಿನ ಮನುಷ್ಯ ಕಾಣಂಗಿಲ್ಲ, ಗಿಡ ಏನೇನು ಕಾಣಿಸೋದಿಲ್ಲ. ಸೊ ಆ ತರ ಇದೆ ನೇಚರ್. ಹೇಳ್ಬೇಕಂದ್ರ ಒಂದ್ ಸಲ ಇಂತ ಜಾಗದಾಗ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಬರ್ಲೇಬೇಕು. ಟೈಮ್ ಸಿಕ್ಕರೆ ಹೋಗಿ ಬರೋಣ ಅನ್ನೋದಕ್ಕಿಂತ ಟೈಮ್ ಮಾಡ್ಕೊಂಡ್ ಬರ್ರಿ, ಜಾಗ ಎಲ್ಲ ಸುತ್ತಾಡ್ರಿ. ಆಕ್ಚುಲಿ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ ಅನ್ಸುತ್ತೇನೆ, ಯಾಕಂದ್ರೆ ಫುಲ್ ಗಾಳಿ ಇದೆ. ಅಂಡ್ ನಂದು ಮೈಕ್ ಅದ, ನಾನು ಯೂಸ್ ಮಾಡಲ್ಲ, ಡೈರೆಕ್ಟ್ ಆಗಿ ಹಂಗ ಫೋನ್ ಒಳಗ ರೆಕಾರ್ಡ್ ಮಾಡ್ತೇನೆ. ಸೊ ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಅಲ್ಲ ಜಾಸ್ತಿನ ಅಸ್ತವ್ಯಸ್ತ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ನೋಡ್ರಿ. ನೋಡೋಣ ಬರ್ರಿ ನಮ್ಮ ಅಮೃತ ಸರೋವರ ಎಲ್ಲಿದೆ ಅಂತ ಹೇಳಿ. ನಂಗಂತೂ ಗೊತ್ತಾಗತ್ತಿಲ್ಲ, ಎಷ್ಟ್ ತಿರ್ಗಾಡ್ರಿ ಜಾಗ ಮುಗಿಯತಿಲ್ಲ, ಫುಲ್ ಜಾಗ ಇದೆ. ಹೌ ಇಸ್ ದಿಸ್ ಪ್ಲೇಸ್? Beautiful, Huh? beautiful, Place beautiful, wonderful. But today is full fog, Full fog. so everything jam. You cannot see anything. Thank you. Like Where are you from, bro? We are from Karnataka. I am also from I am in Karnataka. Kundapura. Kundapura. I am from Belgavi, Uttar He Karnataka. is from Shimoga. Okay. YouTube channel. Anand Unfiltered Vlogs. Yes, Anand bhai. Anand I will Anand upload. bhai support karo. Subscribe karo. Like karo. Share karo. Swag karo, subscribe karo, thumbs up karo. Thank you. Anand bhai, zindabad. Happy Independence Day. ಇಲ್ಲಿ ಒಳಗಡೆ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ನೋಡಿದ್ನಿ, ಚೆನ್ನಾಗ್ ಅನಿಸ್ತು, ಹೊಂಟಿದೇನು. ಈ ಗಿಡದ ಮ್ಯಾಗ ಫಾಗ್ ಆಗಿರೋದು ನೀರಾಗಿ ಮೈ ಮೇಲೆ ಏನ್ ಬೀಳತ್ತಿದಲ್ಲ, ಆ ವಾಟರ್ ಇಂದಾನು ನಂದು ಅರ್ಧ ಮೈ ತೋದ್ ಹೋಗಿದೆ. ಆಕ್ಚುಲಿ ನೋಡಿ ಯಾವ ತರ ಸಖತ್, ನಂಗಂತೂ ಸಖತ್ ಅನಿಸ್ತು, ಸೆಕ್ಸಿ ಆಗಿದೆ. ನೋಡ್ರಿ ಇವೆಲ್ಲ ಯಾವ್ಯಾವ ಗಿಡ, ಏನ್ ಹೆಸರು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಹೇಳ್ಬೇಕಂದ್ರು. ಮಸ್ತಾಗಿದೆ ಒಂಥರ. ನೋಡ್ರಿ ಗಿಡ ಹೆಂಗಿದೆ ಇದು, ಯಾವ ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ, ನಂಗಂತೂ ಗೊತ್ತಿಲ್ಲ. ಐ ಥಿಂಕ್ ನಿಮ್ಗ ಸಣ್ಣ ವಾಟರ್ ಡ್ರಾಪ್ ಬೀಳೋದು ಕಾಣಿಸತ್ತಿದ ಅನ್ಕೋತೇನಿ. ಬೀಳತ್ತಿದ, ಬಟ್ ನಿಮ್ಗೆ ಕಾಣಿಸತ್ತಿದನೋ ಎಲ್ಲೋ ಗೊತ್ತಿಲ್ಲ. ನೋಡ್ರಿ ಜಾಗ ಬೆಳಿಗ್ಗೆ ಬಂದಾಗಿಂದ ಸುತ್ತದೇನು, ಆದ್ರ ಪ್ಲೇಸ್ ಮುಗಿಯತಿಲ್ಲ, ಅಷ್ಟು ಪ್ಲೇಸ್ ಇದೆ. ಓಕೆ, ಇಲ್ಲಿ ನೋಡ್ರಿ ಒಳಗಡೆ ಏನೋ ಒಂದು ಬಿಲ್ಡಿಂಗ್ ಇದೆ. ಏನ್ ಗೊತ್ತಾ, ಆಗಲೇ ಒಂದು ಗ್ರೂಪ್ ಅವ್ರು ಸಿಕ್ಕಿದ್ರು, ಅವಾಗ್ಲೇ ಒಂದು ಬಾಯ್ಸ್ ಗ್ರೂಪ್ ಸಿಕ್ಕಿದ್ರು. ಸುಮ್ನೆ ನಾ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೊಂಟಿದ್ದೆ. ನೋಡ್ಬಿಟ್ಟು ಅವರು ಖುಷಿ ಆದ್ರು. ಅವರು ಕರ್ನಾಟಕದ ಹುಡುಗರ. ಕೆಲವೊಂದ್ಸಲ ಈಗ ನನಗ್ ಗೊತ್ತಿದ್ದವ್ರು ಎಷ್ಟ್ ಜನ ಸಬ್ಸ್ಕ್ರೈಬ್ ಮಾಡಿದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ. ಬಟ್ ಪಾಪ ಅವ್ರ ವಿಡಿಯೋ ಶೂಟ್ ಮಾಡಿದ್ದು ನೋಡ್ಬಿಟ್ಟ ಈ ಜಾಗದ ಬಗ್ಗೆ ಒಂದೆರಡು ಮಾತು ಹೇಳಿ ನಾನು ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಪ್ರೊಫೈಲ್ ID ತಗೊಂಡು, ಬ್ರೋ ನಾವು ನಿಂಗೆ ಸಪೋರ್ಟ್ ಮಾಡ್ತೇವೆ, ವಿಡಿಯೋ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ, ಏನಂದ್ರೆ ಈ ಯೂಟ್ಯೂಬ್ ಚಾನೆಲ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ನಾ ಏನ್ ರೊಕ್ಕ ಬರ್ದೈತಿ, ರೊಕ್ಕ ಮಾಡ್ಬೇಕಂತ ಹೇಳಿ ಮಾಡಿಲ್ಲ. ನಾ ಎಲ್ಲೆಲ್ಲಿ ಹೋಗ್ತೇನಲ್ಲ, ನಂಗೆ ಇಷ್ಟ ಆಗಿರೋ ಪ್ಲೇಸ್ ಆಗ್ಲಿ ಇಲ್ಲ, ಇಷ್ಟ ಆಗಿರೋ ವಿಷಯ ಆಗ್ಲಿ ಇಲ್ಲ, ಯಾವ್ದಾದ್ರು ನನಗೇನ್ ಅನ್ಸುತ್ತೋ ಅದನ್ನ ಅಪ್ಲೋಡ್ ಮಾಡ್ಬೇಕು. ನನ್ನ ಮೆಮೊರೀಸ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕಂತ ಹೇಳಿ ಯೂಟ್ಯೂಬ್ ಚಾನೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಇನ್ನೊಂದ್ ಮೇನ್ ವಿಷಯ ಏನಂದ್ರೆ, ಈ ಯೂಟ್ಯೂಬ್ ನ ಚಾನೆಲ್ ಸ್ಟಾರ್ಟ್ ಮಾಡಕ್ ಏನ್ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ,
ನಾನು ಒಂದು ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ದಿಂದ ಬಂದಿರೋ ಒಬ್ಬ ಹುಡುಗ. ಇವತ್ತು ಒಂದು ಒಳ್ಳೆ ಪ್ಲೇಸ್ ಒಳಗಿದೇನು, ಒಳ್ಳೆ ರೀತಿಯಿಂದನೂ ಜೀವನ ಮಾಡತ್ತಿದ್ದೇನು. ಬಟ್ ಏನಂದ್ರ ನನಗಿರೋ ಫ್ರೆಂಡ್ಸ್ ಎಲ್ಲಾರುನು ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್, ಹೈ ಕ್ಲಾಸ್ ಇರೋರ ಯಾರು ನಂಗೆ ಫ್ರೆಂಡ್ಸ್ ಇಲ್ಲ. ಬಹಳ ಜನ ತುಂಬಾ ಕಷ್ಟಪಟ್ಟು ಜೀವನ ಕಟ್ಕೊಂಡಿದವ್ರು ಇದಾರು, ತುಂಬಾ ಜನ ಸಕ್ಸಸ್ ಆಗಿದಾರು, ಇರೋದ್ರೊಳಗ ಬಹಳ ಚಲೋ ಜೀವನ ಮಾಡತ್ತಿದಾರು. ಸೊ ಅದ್ರೊಳಗ ಯಾರು ನನಗ ಜಾಸ್ತಿ ಗೊತ್ತಿರೋರು ಇದಾರು, ಆಮೇಲೆ ಜಾಸ್ತಿ ಯಾರು ಕಷ್ಟಪಟ್ಟು ಇವತ್ ಒಂದ್ ಸ್ಟೇಜಿಗೆ ಬಹಳ ಹೈ ಲೆವೆಲ್ ಅಲ್ಲ, ಒಂದ್ ರೇಂಜಿಗೆ ಆಗ್ಲಿ ಯಾವ್ದೇ ತರ ಆಗ್ಲಿ ಸಕ್ಸಸ್ ಆಗಿದಾರು, ಅಂತವ್ರ ಜೀವನದ ಬಗ್ಗೆ, ಅಂತವ್ರ ಕಷ್ಟಗಳಾಗ್ಲಿ, ಅಂತವ್ರ ಸಕ್ಸಸ್ ಆಗ್ಲಿ, ಅವ್ರ ಹೇಳೋ ಮಾತುಗಳಾಗ್ಲಿ, ಅವ್ರ ಯಾವ ತರ ಬೆಳ್ಕೊಂಡ್ ಬಂದ್ರು ಅನ್ನೋದನ್ನ ಶೂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಒಳಗೆ ಅಪ್ಲೋಡ್ ಮಾಡ್ಬೇಕಂತ ಇಂಟೆನ್ಸಿಟಿ ಇಟ್ಕೊಂಡು ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರೋದು. ಬಟ್ ಏನಂದ್ರೆ ಇಲ್ಲಿವರೆಗೂ ಯಾವತ್ತು ಆ ತರ ವಿಡಿಯೋಸ್ ಯಾವತ್ತು ಅಪ್ಲೋಡ್ ಮಾಡಿ ನನ್ನ ಚಾನೆಲ್ ಒಳಗೆ ಹಾಕಕ್ ಆಗಿಲ್ಲ. ಮಾಡ್ಬೇಕಂತ ಅನ್ಕೊಂಡೇನು, ಬಟ್ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೇನೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಆತರ ಟೈಮು ಸಿಗತ್ತಿಲ್ಲ, ನಾನು ಬಿಜಿ ಇರ್ತೇನು, ಆಮೇಲೆ ಫ್ರೆಂಡ್ಸ್ ಅನ್ಸ್ಕೊಂಡವ್ರ ಅವ್ರು ಬಿಜಿ ಇರ್ತಾರ. ಸೊ ನೋಡೋಣ ಯಾವತ್ತು ಮಾಡಕ್ಕಾಗುತ್ತೋ, ಯಾವತ್ತು ಸ್ಟಾರ್ಟ್ ಮಾಡಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಮಾಡ್ಬೇಕಂತ ಇಂಟೆನ್ಷನ್ ಇದೆ. ಸೊ ನೋಡೋಣ ಮುಂದಿನ ದಿನದೊಳಗೆ ಆದ್ರೂ ಆಗಬಹುದು. ಈ ವಿಡಿಯೋ ಮಾಡ್ಕೊಂಡ್ ಹಂಗ ಎಲ್ಲೆಲ್ಲಿ ಹೊಂಟಿದ್ದೇನೆ ಅಂತ ನಂಗ ಗೊತ್ತಾಗತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದ್ ರೀಚ್ ಆಗಿದ್ದೇನು, 6 ಗಂಟೆಯಿಂದ ಸುತ್ತಾಡತ್ತಿದ್ದೇನು, ಇನ್ನ ಸುತ್ತಾಡೋದು ಮುಗುದಿಲ್ಲ. ಆಲ್ರೆಡಿ ಟೈಮ್ 8 ಗಂಟೆ ಆಯ್ತು. ಇಲ್ಲಿ ಒಂದು ನಂದಿ ಮೂರ್ತಿ ಇದೆ ನೋಡ್ರಿ, ನಮ್ಮ ಬಸವಣ್ಣ ಎಲ್ಲಿ ಹೋದ್ರು ಇರ್ತಾನ. ಓ ಮೈ ಗಾಡ್, ಇದು ಅಬ್ಸರ್ವ್ ಮಾಡಿಲ್ಲ, ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಇದು ನಿಮ್ಗೆ ಹೆಂಗ ಅನ್ಸುತ್ತೆ ಹೇಳ್ರಿ. ಸೊ ಇದು ನೋಡ್ಬೋದು, ಹಳ್ಳಿನೊಳಗ ಈ ತರ ಮಾಡಿದಾರೆ ಇಲ್ಲಿ. ಆಮೇಲೆ ಇದು ಹಾವಿನ ಮೂರ್ತಿ ಮಾಡಿದಾರೆ, ಆಮೇಲೆ ಆಮಿ ಮೂರ್ತಿ ಮಾಡಿದಾರೆ. ಯಾರು ಮಾಡಿದಾರಲ್ಲ ಸಖತ್ತಾಗಿ ಮಾಡಿದಾನ. ಆಮೇಲೆ ಇದು ಐ ಥಿಂಕ್ ಇದು ಡೈನೋಸರ್ ಏನೋ ಅಂತಾರಲ್ಲ ಅದ ಅನ್ಕೋತೇನಿದೆ. ಇಂಗ್ಲಿಷ್ ಫಿಲ್ಮ್ ಒಳಗೆಲ್ಲ ಇರ್ತೈತಿ ನೋಡ್ರಿ. ಬರ್ರಿ ಹಿಂಗ ಮ್ಯಾಲ ಹೋಗೋಣ, ಏನಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಆ ಕಡೆ ಒಂದ್ ಬೋರ್ಡ್ ಹಾಕಿದ್ರು, ನೋಡ್ದೆ ನೆಹರು ನಿಲಯ ಅಂತ ಹಾಕಿದ್ರು, ಬಟ್ ಇದು ಏನಂತ ಗೊತ್ತಿಲ್ಲ. ಎಲ್ಲ ಫುಲ್ ಪ್ಯಾಕ್ ಇದೆ, ಬೇರೆ ರೂಟ್ ಇರ್ಬೋದು. ಬರ್ರಿ ಹೋಗೋಣ. ನೋಡ್ರಿ ಇಲ್ಲಿ ನಿಂತ್ರ ಹೆಂಗ್ ಕಾಣಿಸುತ್ತ ವ್ಯೂ. ಎಸ್, ಇದು ಆವಾಗ್ಲೇ ಹೇಳಿದ್ನಲ್ಲ ನೆಹರು ಪ್ಯಾಲೇಸ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ನೆಹರು ಪ್ಯಾಲೇಸ್. ಮೇ ಬಿ ಇಲ್ಲಿ ನೆಹರು ಅವ್ರು ಇಲ್ಲಿ ಬಂದಿರ್ತಾ ಇದ್ರು. ಏನಕ್ಕೆ ಇದಕ್ಕೆ ನೆಹರು ಪ್ಯಾಲೇಸ್ ಅಂತ ಹೆಸರಿಟ್ರು? ಒಳಗಡೆ ಹೋಗ್ಬೇಕಂದ್ರೆ ಲಾಕ್ ಮಾಡಿದಾರ, ಒಳಗಡೆ ಹೋಗಕ್ ಆಗಲ್ಲ. ನೆಹರು ಪ್ಯಾಲೇಸ್ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟಿದಾರೆ ಅಂತ ನನಗೂ ಗೊತ್ತಿಲ್ಲ. ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಏನನ್ನೋದು. ಈ ಫಾಗ್ ಒಳಗಡೆ ನೋಡಕ್ ಸಿಗೋದಿಲ್ಲ ಅಂತ ಹೇಳಿ ಲೈಟ್ ಹಾಕಿಬಿಟ್ಟಾರೆ ಎಲ್ಲಾ ಕಡೆನು, ಅದರಿಂದ ಸ್ವಲ್ಪ ಬೆಳಕ್ ಕಾಣತಿದ. ಇಲ್ಲಿ ಕಷ್ಟ ಏನಾಗತ್ತಿದ ಅಂದ್ರ, ನಾ ಹೆಂಗ್ ಒಳಗ್ ಬನ್ನಿ ಮತ್ತೆ ಯಾವ ಕಡೆಯಿಂದ ಒಳಗ್ ಹೋಗ್ಬೇಕು, ಎಲ್ಲಿ ಹೋದ್ರುನು ಇದೇ ತರ ಅಂದ್ರೆ ಸುಮಾರು ಒಂದ್ 5-6 ರೂಟ್ ಇದಾವು, ಸೇಮ್ ಇದೇ ತರ ಸ್ಟ್ರಕ್ಚರ್ ಒಳಗೆ ಇದ್ರ ತರ. ಸೊ ಈಗ ಇದು ಗಾಂಧಿ ನಿಲಯ ಅಂತ ಇಲ್ಲಿ ಬೋರ್ಡ್ ಹಾಕಿದಾರು. ನಾ ಹೋಗ್ಬೇಕು ಅನ್ಕೊಂಡಿದ್ದ ಅಮೃತ ಸರೋವರಕ್ಕ, ಆದ್ರೆ ನಾ ಹೊಂಟಿದ್ದೇನು ಗಾಂಧಿ ನಿಲಯಕ್ಕ. ಯಾವ ಕಡೆಯಿಂದ ಎಂಟ್ರಿ ಆದ್ನಿ, ಯಾವ ಕಡೆಯಿಂದ ಎಕ್ಸಿಟ್ ಆಗತ್ತಿದೇನಂತ ನನಗ್ ಗೊತ್ತೇ ಆಗತ್ತಿಲ್ಲಪ್ಪ. ಬೆಂಗಳೂರ್ ಒಳಗ ಕನ್ನಡ ಮಾತಾಡೋರ್ ಸತ್ಯಾಣ ಅಂದ್ರೆ ಒಟ್ಟ ಯಾರು ಇಲ್ಲ, ಕನ್ನಡ ಮಾತಾಡೋರ ಇಲ್ಲ. ಎಲ್ಲೇ ಹೋದ್ರೂನು ಎಲ್ಲಾ ಬೇರೆ ಲ್ಯಾಂಗ್ವೇಜ್ ಅವ್ರು. ಅದ್ರಾಗಂತೂ ಇಂಥ ಪ್ಲೇಸ್ಗಳು ಸುತ್ತಾಡಕ್ ಹೋದ್ರಿ ಅಂದ್ರೆ ಫುಲ್ ಎಲ್ಲ ಅದರ್ ಲ್ಯಾಂಗ್ವೇಜಸ್, ಯಾರು ಕರ್ನಾಟಕದವ್ರು ಇರಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಇದಕ್ ಹೋಗಿದ್ದೆ, ಎಲ್ಲಿ ಅಂದ್ರೆ ಇಸ್ಕಾನ್ ಟೆಂಪಲ್. ಅಲ್ಲಿನೂ ಎಲ್ಲರೂ ಬೇರೆ ಲ್ಯಾಂಗ್ವೇಜ್.
ಕನ್ನಡದವ್ರು ಯಾರು ಇರಲ್ಲ. ನನಗೇನೋ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಮಾತಾ ಬರತ್ತಿಲ್ಲ. ನನ್ ಜೊತೆ ಒಬ್ನ ಬಂದಿದ್ದೇನು. ಆಕ್ಚುಲಿ ಒಬ್ಬ ಫ್ರೆಂಡ್ ಬರ್ಬೇಕಾಗಿತ್ತು, ಅವನು ಸುಳಿ ಮಗ ಕೈ ಕೊಟ್ಟ. ಅವನು ಇವಾಗ ಲೊಕೇಶನ್ ಇಂದ ಹೊಂಟಿದಾನಂತ. ಬರಾಕಿನ್ನು ನೋಡ್ರಲ್ಲಿ ಏನ್ ನಡ್ಸಿದವ್ರು ಇವ್ರು. ಸೊ ಫ್ರೆಂಡ್ಸ್ ಜೊತೆ ಬಂದ್ರೆ ಈ ತರ ಎಂಜಾಯ್ಮೆಂಟ್ ಮಾಡ್ಬೋದು, ಬಟ್ ಏನ್ ಮಾಡ್ಲಿ, ನಾವ್ ಒಬ್ನ ಬಂದ್ಬಿಟ್ಟು. ಫ್ರೆಂಡ್ ಜೊತೆ ಬಂದಿದ್ರೆ ಬೆಸ್ಟ್, ಇನ್ನೂ ಬೆಸ್ಟ್ ಬ್ಲಾಗ್ ಶೂಟ್ ಮಾಡ್ಬೋದಾಗಿತ್ತು ಅನ್ಕೋತೇನು. ಫೈನಲಿ ನಾನು ಫುಲ್ ಆಗಿಬಿಟ್ನಿ. ಅಮೃತ ಸರೋವರ ಕೊಳ ಅಂತ ಕೊಟ್ಟಿದಾರ ಅವರು, ಬಟ್ ನಾನ್ ಅನ್ಕೊಂಡಿದ್ದು ಮೇ ಬಿ ಮೇಲ್ಗಡೆಯಿಂದ ವಾಟರ್ ಬೀಳುತ್ತಲ್ಲ, ಸೊ ಆ ತರ ಕಾಣಿಸ್ಬೋದು, ಆ ತರ ಇರ್ಬೋದು ಪ್ಲೇಸ್ ಅಂತ ಹೇಳಿ ಅನ್ಕೊಂಡ್ಬಿಟ್ಟು ಸುತ್ತಾಡಿದ್ದು ಫೈನಲಿ ಅದೇನ್ ನನಗ್ ಸಿಗ್ಲಿಲ್ಲ. ಆಮೇಲೆ ಇನ್ನೊಂದ್ಸರಿ ಚೆಕ್ ಮಾಡ್ದೆ, ಅಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ದೆ, ಕುತ್ಕೊಂಡು ಕಾಲ್ ನುಸಾಕತ್ತವಲ್ಲ, ಯಾವಾಗ ತ್ರಾಸ ಆಗ್ತಿದ್ಲೆ ಅವಾಗ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ತೇವ್. ಸೊ ನನಗೂ ಫೈನಲಿ ದಾಪ್ ಆಯ್ತು, ಕಾಲ್ ನುಸಕ್ ಸ್ಟಾರ್ಟ್ ಅದು. ಆವಾಗ ಯೋಚನೆ ಮಾಡ್ದೆ, ಅಂದ್ರ ಸುತ್ತಮುತ್ತೆಲ್ಲ ಕಟ್ಟಿರ್ತಾರ, ಸೊ ಅದ್ರೊಳಗಡೆ ನೀರ್ ಇರುತ್ತ, ಅಂದ್ರ ಆ ನೀರ್ ಎಲ್ಲಿ ಹರಿಯಲ್ಲ, ಇದ್ದಿರೋ ನೀರ್ ಇದ್ದಲ್ಲೇ ಇರುತ್ತ. ನನಗ ತಗಕ್ ಸ್ವಲ್ಪ ಲೇಟ್ ಆಯ್ತು ಅಷ್ಟ. ಅಂದ್ರ ನನ್ ತಲೆ ಒಳಗ ನಾ ಬೇರೆನ ಅನ್ಕೊಂಡಿದ್ದೆ, ಸೊ ಅದಕ್ಕೋಸ್ಕರ ಹಿಂಗಾಯ್ತು. ಕೊಳ ಆಲ್ರೆಡಿ ನಾ ನಿಮ್ಗ ಶೂಟ್ ಮಾಡಿದೇನು, ಆಲ್ರೆಡಿ ಈ ಕ್ಲಿಪ್ ಗಿಂತ ಮುಂಚೆನ ಆ ಕ್ಲಿಪ್ ಬಂದಿರುತ್ತ, ಆಲ್ರೆಡಿ ಶೂಟ್ ಮಾಡಿದೇನು. ಸೊ ಬರ್ರಿ, ಸಾಕು ಈ ಜಾಗ ಸುತ್ತಾಡಿದ್ದ. ನೆಕ್ಸ್ಟ್ ಕೆಲ್ಸ ಇದೆ ಅಂತ ಹೇಳಿ, ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಇರೋ ಟೆಂಪಲ್ ಇದೆ, ಭೋಗಿ ನಂದೀಶ್ವರ ಅಂತ ಹೇಳಿದ್ನಲ್ಲ, ಆ ಟೆಂಪಲ್ ಇದೆ. ಅದ್ರದ್ದು ಶೂಟ್ ಮಾಡಿ ವಿಡಿಯೋ ಹಾಕಿರ್ತೇನು, ಅದನ್ನ ನೋಡ್ರಿ. ಸುತ್ತಾಡಿದ್ದ ಸಾಕಾಯ್ತು, ರಿಟರ್ನ್ ಹೋಗ್ಬೇಕಂತ ಅನ್ಕೊಂಡು ಹೊಂಟಿದೇನು, ಬಟ್ ಸಮಸ್ಯೆ ಆಗಿಬಿಟ್ಟಿದೆ. ಹೆಂಗೋ ಮಾಡಿ ಎಲ್ಲಾರ್ನು ಫಾಲೋ ಮಾಡ್ಕೊಂಡು ಒಳಗಡೆ ಬಂದ್ಬಿಟ್ಟೆ, ಬಟ್ ಈಗ ರಿಟರ್ನ್ ಹೊರಗಡೆ ಹೆಂಗ್ ಹೋಗೋದಂತ ಗೊತ್ತಾಗತ್ತಿಲ್ಲ. ಸಿಕ್ಕಾಕೊಂಡ್ ಬಿಟ್ಟಿದೇನು. ಹೋಗ್ಬೇಕಾಗಿದ್ದ ಅರ್ಜೆಂಟ್ ಇದೆ, ಬಟ್ ಹೋಗಕ್ ಆಗತ್ತಿಲ್ಲ, ಹೆಂಗ್ ಹೋಗೋದು ಗೊತ್ತಾಗೋದಿಲ್ಲ. ನಾವ್ ಎಲ್ಲಿ ಹೋದ್ರು ಇವ್ರು ಭೇಟ್ ಆಗ್ತಾರ ನಮಗ್. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂದ